ಐನಾ ಒಂದು ಕನ್ನಡದ ಅದ್ಭುತವಾದ ಚಿತ್ರ. ಸಿನಿಮಾ ಹೋಗ್ತಾ ಇರೋದು ನೋಡಿದ್ರೆ ಇಂದಿನ ಸಮಾಜದಲ್ಲಿ ಏನು ನಮ್ಮ ಸುತ್ತಮುತ್ತ ನಡೀತಾ ಇದೆ, ನಿಜವಾದ ಘಟನೆಗಳು ಕಣ್ಣು ಮುಂದೆ ಹಾಗೆ ಮೆರವಣಿಗೆ ಹೋಗುತ್ತೆ. ಕೆಲವು ಡೈಲಾಗ್ಸು ಭಾಳ ಚೆನ್ನಾಗಿತ್ತು, ಕೆಲವು ಸೀನ್ಗಳು ನಮ್ಮ ಪೊಲೀಸ್ ವೃತ್ತಿ ಜೀವನದ 35 ವರ್ಷಗಳ ಕಾಲದ ಕೆಲವು ಸೀನ್ಗಳು ನನ್ನ ಕಣ್ಣು ಮುಂದೆ ಪಾಸಾಯಿತು. ಆ ವ್ಯಾನಲ್ಲಿ ಹೋಗಿದ್ದು, ಆಮೇಲೆ ಕಮಿಷನರ್ ಮನೆ ಹಿಂದ್ಗಡೆ ಟೆರರಿಸ್ಟ್ ಮನೆ, ಕೊತ್ತಾಲ್ ರಾಮಚಂದ್ರ ನಮ್ಮ ಕಮಿಷನರ್ ಮನೆ ಹಿಂದ್ಗಡೆನೇ ಮನೆ ಮಾಡ್ಕೊಂಡಿದ್ದ ಇಂದಿರಾನಗರದಲ್ಲಿ. ಇದು ಒಂದು ಸತ್ಯ ಘಟನೆ. ಕನ್ನಡದಲ್ಲಿ ಇಂಥ ಸಿನಿಮಾ ಬಂದಿದ್ದು ನನಗೆ ತುಂಬ ಸಂತೋಷವಾಯಿತು. ನಮ್ಮ ವೆಂಕಟ್ ಭರದ್ವಾಜ್ ಅವರ ತಂಡ ಈ ಕರ್ನಾಟಕ ರಾಜ್ಯಕ್ಕಲ್ಲ, ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ಒಂದು ಒಳ್ಳೆ ಚಿತ್ರ ಕೊಟ್ಟಿದ್ದಾರೆ. ಮುಂದಿನ ಚಿತ್ರದಲ್ಲಿ ನಾವೆಲ್ಲ ಪೊಲೀಸ್ ಅಧಿಕಾರಿಗಳು ಇನ್ವಾಲ್ವ್ ಆಗ್ತೀವಿ. ಇನ್ವಾಲ್ವ್ ಅಂದರೆ ಆ್ಯಕ್ಟಿವ್ ಮಾಡೋದಕ್ಕೆ ಮಾಡ್ತೀವಿ. ಮತ್ತು ಇಲ್ಲಿ ಕೆಲವು ರಿಯಾಲಿಟಿ ನಾವು ಇನ್ನೂ ಹತ್ತಿರಕ್ಕೆ ತೊಗೊಂಡೋಗ್ಬೋದು, ಸತ್ಯ ಘಟನೆಗಳನ್ನು. ಒಟ್ಟಿನಲ್ಲಿ ಮೂವಿ ಮಾತ್ರ ಎಕ್ಸಲೆಂಟ್. ಎಂಡಿಂಗ್ ಮಾತ್ರ ನನಗೆ ತುಂಬ ಕೆಲವು ಡೈಲಾಗ್ಗಳು ಭಾಳ ಚೆನ್ನಾಗಿ ಇದಾಯಿತು. ಮತ್ತು ಒಂದು ರಿಯಾಲಿಟಿ ಇದೆ, ಬೇರೆ ಏನೂ ಈ ಬೇರೆ ಪಿಕ್ಚರ್ ಥರ ಇಲ್ಲ ಇದು. ಈ ಕನ್ನಡ ಸಿನಿಮಾಗಳು ನಡೀದೇ ಇರೋದೆಲ್ಲ ನಮಗೆ ತಮಾಷೆ ಆಗುತ್ತೆ, ಹಿಂಗೆಲ್ಲ ನಡೆಯುತ್ತಾ ಅಂತ. ಬಟ್ ಈ ಸಿನಿಮಾ ಸತ್ಯ ಘಟನೆಗಳು. ಇವತ್ತು ನಮ್ಮ ದೇಶ ಯಾವ ಥರ ಹೋಗ್ತಾ ಇದೆ, ಮುಂದೆ ಎಷ್ಟು ಭಯಂಕರವಾಗಿದೆ ಅಂತ ತಿಳ್ಕೊಳ್ಬೇಕು. ಏನು ಈ ಬಾಂಗ್ಲಾದೇಶಿಗಳು ಬರೋದು, ನಮ್ಮ ಕೊಡಗಿನಲ್ಲೂ ಅಷ್ಟೇ ಬಂದು ಸೇರ್ಕೊಳ್ತಿದ್ದಾರೆ. ಅವ್ರ ಹಿನ್ನೆಲೆ ಗೊತ್ತಿಲ್ಲ, ಏನು ಆಧಾರ್ ಕಾರ್ಡು ಏನೇನು ಬೇಕು ನಮ್ಮವ್ರಿಗೆ ಇರೋದಿಲ್ಲ, ಹೊರಗಡೆಯಿಂದ ಬಂದಿರೋರಿಗೆ ಬರುತ್ತೆ ಅಂತ. ಒಟ್ಟಿನಲ್ಲಿ ಪಿಕ್ಚರ್ ಮಾತ್ರ ಸೂಪರ್, ಎಕ್ಸಲೆಂಟ್. ಜನರಿಗೆ ನಾನು ಕೇಳ್ಕೊಳ್ಳೋದಂದರೆ, ಕನ್ನಡದವರು ಅಂತಲ್ಲ, ಎಲ್ಲರೂ ಈ ಸಿನಿಮಾಗೆ ಥಿಯೇಟ್ರಿಗೆ ಬನ್ನಿ. ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿಬಿಟ್ಟು ಈ ಪಿಕ್ಚರ್ನ ಹೊಗಳೋದು ಬಿಡೋದು ನಿಮಗೆ. ಬಟ್ ಈ ಸಿನಿಮಾ ನೋಡಬೇಕಾಗಿದ್ದು, ಯಾಕೆಂದರೆ ನಿಮ್ಮ ನಾಳೆ ಮಕ್ಕಳು ಮೊಮ್ಮಕ್ಕಳಿಗೆ ಈ ಘಟನೆಗಳು ಭಾಳ ಹೋಲುತ್ತೆ. ಖಂಡಿತ ಈ ಸಿನಿಮಾನ ಸಕ್ಸಸ್ ಮಾಡಬೇಕು, ಯಶಸ್ವಿ ಮಾಡಬೇಕು. ಈ ತಂಡ ಇನ್ನೂ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾ ತೆಗೀಲಿ ಅಂತೇಳಿ ನಾನು ಅವರಿಗೆ ಇದು ಕೇಳ್ಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಎಲ್ಲಿಗೂ ನಮಸ್ತೆ. ವೆಂಕಟ್ ಭಾರದ್ವಾಜ್ ಅವರು 3 ಸಬ್ಜೆಕ್ಟ್ಗಳು ಈ ದೇಶದ ಒಳಗಡೆ ನಡೀತಾ ಇರ್ತಕ್ಕಂಥ ವಿದ್ವಂಸಗಳಿಗೆ, ಬೇರೆ ದೇಶಗಳ ಕುಮ್ಮಕ್ಕು, ಈ ದೇಶದ ಒಳಗಡೆ ಬರ್ತಾ ಇರ್ತಕ್ಕಂಥ ನಾರ್ಕೋಟಿಕ್ಸ್ ಮತ್ತು ಈ ದೇಶದ ಭದ್ರತೆಗೆ, ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಗೆ 3 ವಿಚಾರಗಳನ್ನ ತ್ರಿಕೋನಕಾರವಾಗಿ ಅದ್ಭುತವಾಗಿ ತೊಗೊಂಡು ಬಂದಿದ್ದಾರೆ. ಅದನ್ನು ನಾವು ಹಲವಾರು ಕೇಸ್ಗಳು ಮಾಡ್ತಾ ಇರುವಂಥ ಸಮಯದಲ್ಲಿ ಏನಾಗ್ತಾಯಿತ್ತು, ಒಂಥರ ನಮಗೂ ರೋಮಾಂಚನ ಆಗ್ತಾಯಿತ್ತು. ಹೌದಲ್ಲ, ತುಂಬ ಚೆನ್ನಾಗಿ ಇದನ್ನು ಎಣೆದಿದ್ದಾರೆ. ಮತ್ತು ಸತ್ಯ ಘಟನೆಗಳ ಸರಪಳಿ ಇದು. ಎಲ್ಲೂ ಯಾವುದೇ ಈ ಸರಪಳಿನಲ್ಲಿ ಸಣ್ಣದು ಸಹ ಲೋಪದೋಷ ಇಲ್ಲ. ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ ಈ ಚಿತ್ರ. ನಾವೆಲ್ಲೋ ಬೇರೆ ಚಿತ್ರಗಳನ್ನ ನೋಡ್ತೀವಿ ನಾವು. ಕೈಲಾದ ಅಶೋಕ್ ಕುಮಾರ್ ಸಾಹೇಬ್ರು ಹೇಳಿದ್ರೆ, ಈಗ ಆಗದೇ ಇರೋದನ್ನೆಲ್ಲ ತೋರಿಸೋದು, 50 ಜನ 100 ಜನ ಹೊಡೆದ್ಬಿಡೋದು ಒಬ್ಬೊಬ್ಬ, ಇವೆಲ್ಲ ಒಂಥರ ಬೇಸರ ಆಗೋಗ್ಬಿಟ್ಟಿದೆ ನೋಡಿ ನಮಗೆಲ್ಲ. ಆದರೆ ಇಂಥ ಚಿತ್ರಗಳು ಇಂಥ ಸಮಯಗಳಲ್ಲಿ ನಮ್ಮ ತರುಣರನ್ನ ಬಂದು ಅತ್ಯಂತ ಯುವ ಪೀಳಿಗೆಗಳು ಇಂಥ ಚಿತ್ರಗಳನ್ನ ಬಂದು ನೋಡಿ ಪ್ರೋತ್ಸಾಹಿಸಬೇಕು. ಮತ್ತು ಇಂಥವು ಹೆಚ್ಚಿಗೆ ಬಂದಾಗ ಏನಾಗ್ತದೆ ಅಂದರೆ, ಸಮಾಜದಲ್ಲಿ ಆಗ್ತಕ್ಕಂಥ ಏನು ಟೆರರಿಸ್ಟ್ ಆ್ಯಕ್ಟಿವಿಟೀಸು, ಈ ಡ್ರಗ್ ಮಾಫಿಯಾಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಪೂರಕವಾದಂಥ ಅತ್ಯಂತ ಹೆಚ್ಚಿನ ಇನ್ಫಾರ್ಮೇಷನ್ಗಳು ಪೊಲೀಸಿಗೆ ಬರ್ತದೆ. ಆವಾಗ ಈ ಸಮಾಜವನ್ನು ಭಾಳ ಅತ್ಯಂತ ಚೆನ್ನಾಗಿ, ಭಾಳ ಅದ್ಭುತವಾಗಿ ನಾವು ಈ ಸಮಾಜವನ್ನು ಇಟ್ಕೊಳ್ಳೋದಕ್ಕೆ ಸಹಕಾರಿಯಾಗ್ತದೆ. ಆ ಕಾರಣಕ್ಕೆ ಅತ್ಯಂತ ಹೆಚ್ಚಿಗೆ ತರುಣ ಸಮುದಾಯ ಈ ಪಿಕ್ಚರ್ನ, ಐನಾ ಪಿಕ್ಚರ್ನ ಬಂದು ನೋಡಬೇಕು, ಯಶಸ್ವಿಗೊಳಿಸಬೇಕು. ಮತ್ತು ಇದೊಂದು ಹೆಬ್ಬಾಗಿಲು, ಇವಾಗ ನಿಲ್ಲಿಸಿದ್ದಾರೆ, ಈಗ ತೆಗೆದು ಮುಗಿದಿರ್ತಕ್ಕಂಥದ್ದು ಈಗ ಒಂದು ಬಾಗಿಲಿಗೆ ಬಂದು ನಿಂತಿದ್ದಾರೆ. ಇನ್ನೂ ಒಂದು ದೊಡ್ಡ ಬಾಗಿಲ ಮುಖಾಂತರ ನನ್ನ ಲೆಕ್ಕದಲ್ಲಿ ಇನ್ನೇನು ತೋರಿಸ್ತಾರೆ ವೆಂಕಟ್ ಭಾರದ್ವಾಜರವರು ಅಂತಂದರು. ಆದರೆ ಅಶೋಕ್ ಕುಮಾರ್ ಸಾಹೇಬರು ಹೇಳಿದ್ರು, ನೋಡಿ ಅವ್ರು ನಿಜವಾಗ್ಲೂ ರೋಮಾಂಚನ ಆಗಿರ್ತದೆ, ಅವರು ಕೊಟ್ಬಿಟ್ರೆ ಚಿತ್ರನೇ ಅವರು ಸುಡ್ತಾರೆ ಅವರು. ಆ ಕಾರಣಕ್ಕೆ ನನ್ನ ಲೆಕ್ಕದಲ್ಲಿ ಅವ್ರನ್ನ ನಾವು ತೆರೆ ಮೇಲೆ ನೋಡೋದಕ್ಕೆ ಭಾಳ ಅತ್ಯಂತ ಕಾತರದಲ್ಲಿದ್ದೇವೆ. ಐ ಥಿಂಕ್ ಬೆಸ್ಟ್ ಆಫ್ ಲಕ್. ಬಂದ್ಬಿಡಿ ಒಟ್ಟಿಗೆ ಬಂದ್ಬಿಡಿ. ತುಂಬ ಸಂತೋಷ. ಸಂಪೂರ್ಣ ಐನಾ ಚಿತ್ರವನ್ನು ಸಂಪೂರ್ಣವಾಗಿ ನಾನು ನೋಡಿದೆ. ನಾವು ಸಾಮಾನ್ಯವಾಗಿ ಕನ್ನಡ ಚಿತ್ರಗಳು ಮತ್ತು ಎಲ್ಲ ಭಾಷೆಯ ಚಿತ್ರಗಳಲ್ಲೂ ಪೊಲೀಸರ ಒಂದು ರೋಲು ಸಾಮಾನ್ಯವಾಗಿ ಎಲ್ಲ ಚಿತ್ರಗಳಲ್ಲೂ ಕಂಡುಬರುತ್ತೆ.
ನೋಡಿದ್ದೇನು ಅಂದರೆ ನಾವು ವಾಸ್ತವತೆಗೆ ದೂರವಾಗಿರಿ ಮತ್ತು ನ್ಯಾಚುರಲಿಟಿ ಇಲ್ಲದೇ ಇರುವಂಥ ಚಿತ್ರಗಳನ್ನೇ ನಾವು ನೋಡಿದ್ದೀವಿ ಇದುವರೆಗೂ. ಈ ಹೈನಾ ಚಿತ್ರದಲ್ಲಿ ಪೊಲೀಸರ ಕರ್ತವ್ಯ ಮತ್ತು ಪೊಲೀಸರ ಕಾರ್ಯವೈಖರಿ ಇದನ್ನು ತುಂಬ ಕಣ್ಣಿಗೆ ಕಟ್ಟಿದಂಥ ನ್ಯಾಚುರಲ್ ರೀತಿಯಲ್ಲಿ ಚಿತ್ರಿಸಿದ್ದಾರೆ. ತುಂಬ ಸಂತೋಷ, ಸಕ್ಸಸ್ ಆಗಲಿದೆ ಪಿಕ್ಚರ್ ಅಂತ. ಸರ್ ನೀವು ಒಂದು ಮಾತು ಸರ್. ಹೈನಾ ಚಿತ್ರ ನಾನು ನೋಡಿದೆ. ಇದರಲ್ಲಿ ಮುಖ್ಯ ಅಂಶ ಏನಂದರೆ ನಮ್ಮ ದೇಶದಲ್ಲಿ ಆಗುವಂಥ ದುರ್ಘಟನೆಗಳನ್ನ ಎತ್ತಿ ತೋರಿಸಿದ್ದಾರೆ. ದೇಶದ್ರೋಹಿಗಳು ಮತ್ತು ದೇಶದ ಶತ್ರುಗಳು ಯಾವ ರೀತಿ ನುಡಿಸ್ತಾ ಇದ್ದಾರೆ ನಮ್ಮ ದೇಶದಲ್ಲಿ, ಯಾವ ರೀತಿ ಟೆಕ್ನಾಲಜಿ ತೊಗೊಂಡು ಐಡೆಂಟಿಟಿ ಕಾರ್ಡ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡಿ ಕೆಲವು ದೇಶದ್ರೋಹಿಗಳು ಅವ್ರಿಗೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಇರಲಿಕ್ಕೆ ವಾಸ್ತವ್ಯ ಮಾಡಲಿಕ್ಕೆ ಜಾಗ ಕೊಡ್ತಾ ಇದ್ದಾರೆ. ಅದರಲ್ಲೂ ಇವತ್ತಿನ ಚಿತ್ರಮಂದಿರದಲ್ಲಿ ಎಲ್ಲ ಮಕ್ಕಳು ಬಂದಿದ್ದರು. ಅವರೆಲ್ಲ ಭಾಳ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾಯಿದ್ರು ಇದನ್ನು ಫಿಲಮ್ನ. ಅವ್ರಿಗೆ ಇದೊಂದು ಅರ್ಥ ಆಗಿದೆ, ನಮ್ಮ ದೇಶ ಯಾವ ಗತಿನಲ್ಲಿ ಹೋಗ್ತಾ ಇದೆ ಅಂತ ಅವ್ರಿಗೊಂದು ಅವೇರ್ನೆಸ್ ಬಂದಿದೆ. ಇಂಥ ಚಿತ್ರಗಳು ಮುಂದಕ್ಕೂ ಬರಬೇಕು. ಯಾಕಂದರೆ ನಮ್ಮ ಪ್ರೆಸೆಂಟ್ ಪೀಳಿಗೆಯಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಬರೀ ಟಿ ವಿ ನೋಡ್ಕೊಂಡಿರ್ತಾರೆ, ಮತ್ತು ಬೇರೆ ಏನು ತೋರಿಸೋದಿಲ್ಲ. ದೇಶದ ಬಗ್ಗೆ, ದೇಶ ಅಭಿವೃದ್ಧಿ ಬಗ್ಗೆ ಏನು ತೋರಿಸೋದಿಲ್ಲ. ಇಂಥ ಚಿತ್ರಗಳು ತೆಗೆದರೆ ಮಕ್ಕಳಿಗೆ ಒಂದು ಅವೇರ್ನೆಸ್ ಬಂದ್ಬಿಟ್ಟು ಮುಂದಕ್ಕೆ ನಮ್ಮ ದೇಶನ ರಕ್ಷಣೆ ಮಾಡಲಿಕ್ಕೆ ಅವ್ರಿಗೊಂದು ಕಲ್ಪನೆ ಆದರೂ ಬರುತ್ತೆ. ಬಹಳ ಚೆನ್ನಾಗಿದೆ. ಇನ್ನು ಮುಂದೆ ಇಂಥ ಚಿತ್ರಗಳನ್ನ ಇನ್ನು ಮುಂದಕ್ಕೂ ನೀವು ಪ್ರೊಡ್ಯೂಸ್ ಮಾಡಿದ್ರೆ ಒಳ್ಳೆಯದಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸರ್. ಡನ್. ನಾನೇನಿಲ್ಲ, ಎರಡೇ ಮಾತು ಹೇಳ್ತೀನಿ. ಈ ಒಂದು ಹಿಡ್ಕೋಬೇಕಾ ಇಲ್ಲ, ಇಶ್ಯೂ ಈಸ್ ಏನು, ಇವತ್ತು ಈ ಪಿಕ್ಚರ್ ನೋಡಿದ್ದೀವಲ್ಲ, ಚಿಕ್ಕ ಮಕ್ಕಳು ಅವ್ರು ಹೇಳ್ದಂಗೆ ಚಿಕ್ಕ ಮಕ್ಕಳು ನೋಡಿದಾಗ ಏನಾಗ್ತಂದರೆ ಒಂದು ಇದರಲ್ಲಿ ಡ್ರೈವ್ ಮಾಡ್ಬೋದು. ಯಾರ್ಯಾರು ನಮ್ಮ ಪಕ್ಕದ ಮನೆಯಲ್ಲಿ ಏನೇನು ನಡೀತಾ ಇದೆ ಅಂತೇಳಿ ಸ್ವಲ್ಪ ಮುನ್ಸೂಚನೆ ನೋಡಿ. ಆ ಸೆಕ್ಯೂರಿಟಿ ಗಾರ್ಡ್ ಅವನೇನು ಮಾಡ್ತಾನೆ, ಇನ್ಫಾರ್ಮೇಷನ್ ಕೊಟ್ಟಿದ್ದರಿಂದ ಆದಷ್ಟು ವಿಷಯಗಳು ಆಚೆ ಬರ್ತದೆ. ಇದೇ ಥರ ಇಂಥ ಪಿಕ್ಚರ್ಗಳು, ಈ ಸೆಕ್ಯೂರಿಟಿ ಗಾರ್ಡು ಈಗ ನೈಬರ್ಸ್ ವಾಚ್ ಅಂತೇಳಿ ನಾವು ಯೂಶ್ವಲ್ ಆಗಿ ಪಕ್ಕದ ಮನೆಯವ್ರು ಲಾಕ್ ಮಾಡಿದರೆ ಆ ಏರಿಯಾದಲ್ಲಿ ಇರೋರಿಗೆ ನಾವು ಹೇಳ್ತೀವಿ ಅವ್ರ ಮನೆ ಬೀಗ ಹಾಕಿದ ಹುಷಾರಾಗಿ ನೋಡ್ಕೊಳ್ಳಿ ಅಂತ. ಯಾಕೆ ಹೇಳ್ತೀವಿ ಅಂದರೆ ಕಳ್ತನ ಪ್ರಿವೆಂಟ್ ಮಾಡೋಕ್ಕೆ. ಅದೇ ಥರ ಈ ಥರ ಯಾರ್ಯಾರು ಏನೇನೋ ಒಂದು ಸಸ್ಪಿಷಿಯಸ್ ಆ್ಯಕ್ಟಿವಿಟೀಸ್ ಆದಾಗ ಲೋಕಲ್ ಪೊಲೀಸ್ ಅವ್ರಿಗೆ ಏನೋ ಇನ್ಫಾರ್ಮ್ ಮಾಡಿದ್ರೆ ಭಾಳ ಹೆಲ್ಪ್ ಆಗುತ್ತೆ ಅಂತೇಳಿ ಅಷ್ಟು ಈ ಒಂದು ಪಿಕ್ಚರಿಂದ ಒಂದು ಸಂದೇಶ ಹೋಗುತ್ತೆ ಅಂತೇಳಿ ನಾನು ಅನಿಸಿಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹೈನಾ ಚಿತ್ರದ ಥಾಟ್ ಮತ್ತು ಇಂಟೆನ್ಷನ್ನು ತುಂಬ ಡೀಪಾಗಿದೆ. ಇಂಥ ಒಂದು ಕಾನ್ಸೆಪ್ಟನ್ನು ತೆರೆ ಮೇಲೆ ತಂದಿರೋದಕ್ಕೆ ಡಿರೆಕ್ಟರ್ ಆದ ವೆಂಕಟ್ ಭಾರದ್ವಾಜ್ ಅವ್ರಿಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅವರಿಗೆ ಫಿನಾನ್ಷಿಯಲ್ ಸಪೋರ್ಟಾಗಿ ನಿಂತ್ಕೊಂಡು ರಾಜ್ಕಮಲ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೂ ಕೂಡ ನಾನು ಇಂಥ ಒಂದು ಸಿನಿಮಾನ ಕೊಟ್ಟಿದ್ದಕ್ಕೋಸ್ಕರ ಅಪ್ರಿಷಿಯೇಟ್ ಮಾಡ್ತೀನಿ. ಈ ಸಿನಿಮಾದಲ್ಲಿ ನಾನು ಒಂದು ಕೀ ರೋಲ್ ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ ರೋಲ್ ಮಾಡಿದ್ದೀನಿ ರಿಸರ್ಚರ್ ಆಗಿ. ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ವೆಂಕಟ್ ಭಾರದ್ವಾಜ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸಿನಿಮಾದಲ್ಲಿ ಎಲ್ಲ ಕಲಾವಿದರು ಚೆನ್ನಾಗಿ ಅಭಿನಯಿಸಿದ್ದಾರೆ. ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಒಳ್ಳೆ ಸ್ಕೋರ್ ಮಾಡಿದ್ದಾರೆ, ಬ್ಯಾಕ್ಗ್ರೌಂಡ್ ಸ್ಕೋರ್. ಆದಮೇಲೆ ಸಿನಿಮ್ಯಾಟೋಗ್ರಾಫರ್ ನಿಶಾಂತ್ ಅವರು ಕೂಡ ಅವರ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸಿನಿಮಾ ಗೆಲ್ಲಬೇಕು, ಇಂಥ ಸಿನಿಮಾಗಳಿಗೆ ಎಲ್ಲರೂ ಕೂಡ ಪ್ರೋತ್ಸಾಹ ಕೊಡಬೇಕು. ಸೊ ಈ ಒಂದು ಇಂಟೆನ್ಷನ್ನ ಇಂಡಿಯಾದ ಎಲ್ಲ ಜನ, ಕರ್ನಾಟಕದ ಎಲ್ಲ ಜನ ಸಪೋರ್ಟ್ ಮಾಡಬೇಕು. ಎಲ್ಲರೂ ಸಿನಿಮಾಕ್ಕೆ ಬನ್ನಿ, ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಈ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಚೆನ್ನಾಗಿತ್ತು ಮೂವಿ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇತ್ತು, ಲಾಸ್ಟ್ ಗಂಟ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಮೂವಿ ಐ ಲೈಕ್ ಇಟ್ ಆ್ಯಂಡ್ ಇಟ್ ಈಸ್ ವರ್ತ್ ಸೀಯಿಂಗ್. ಥ್ಯಾಂಕ್ ಯು. ಸಕ್ಕತ್ತಾಗಿದೆ ಅಂಕಲ್ ಸಿನಿಮಾ. ಫಿಲಮ್ ಸಕ್ಕತ್ತಾಗಿದೆ. ಫಿಲಮ್ ಸಕ್ಕತ್ತಾಗಿದೆ. ಫಿಲಮ್ ಸಕ್ಕತ್ತಾಗೈತಿ. ಸಕ್ಕತ್ತಾಗೈತಿ. ಏನಾಗಿತ್ತು ಮೂವಿ ನೋಡೋದಲ್ಲ? ಏನನ್ಸುತ್ತೆ ಸರ್? ಒಂದು ನಿಮಿಷ ನಾನು ತಗೊಂತೀನಿ, ಅವ್ರು ಮುಗಿಸ್ಬಿಟ್ಟು.
ಬನ್ನಿ ಒಂದು ಬೈಟ್ಸ್ ಕೊಟ್ಬಿಟ್ಟು ಹೋಗಿ ದಯವಿಟ್ಟು. ಏನು ಅನ್ಸುತ್ತೆ ಸರ್ ಮೂವಿ ನೋಡಿದ್ರಲ್ಲ? ಚೆನ್ನಾಗಿದೆ. ಏನು ಇಷ್ಟ ಆಯಿತು ಸರ್? ಎಲ್ಲ ಚೆನ್ನಾಗಿದೆ ಸರ್. ಬನ್ನಿ ಬನ್ನಿ ಪ್ಲೀಸ್ ಬನ್ನಿ ಪ್ಲೀಸ್ ಮಾತಾಡೋದು ಬನ್ನಿ, ಯಾರು ಮಾತಾಡಿ ಬೇಗ ಬನ್ನಿ ಸರ್, ಏನಾಗ್ತದೆ ಸರ್? ಸದ್ಯದ ಪರಿಸ್ಥಿತಿಗೆ ಈ ಚಿತ್ರ ಒಂದು ಭಾಳ ಪೂರಕವಾಗಿದೆ, ನಡೀತಾ ಇದೆ ನೋಡಿ. ಬಾಂಗ್ಲಾದೇಶರಾಗಲಿ ಔಟ್ಸೈಡರ್ ಆಗಲಿ ಎಲ್ಲರೂ ಬರ್ತಾ ಇದ್ದಾರೆ. ಇದನ್ನು ತಡಿಲಿಕ್ಕೆ ಸರ್ಕಾರ ಆಗಲಿ, ಘನ ಸರ್ಕಾರ ಆಗಲಿ, ಭಾರತ ಸರ್ಕಾರ ಆಗಲಿ ದಯವಿಟ್ಟು ಇದನ್ನೊಂದು ಸ್ಫೂರ್ತಿಯಾಗಿ ತೊಗೊಳ್ಳಿ. ಮತ್ತು ಈ ಚಿತ್ರವಾಗಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಮತ್ತು ನಮ್ಮ ಚಿತ್ರಪ್ರೇಮಿಗಳು ದಯವಿಟ್ಟು ಬಂದು ಕನ್ನಡ ಚಿತ್ರಗಳನ್ನು ನೋಡಿ ಪ್ರೋತ್ಸಾಹಿಸಿ. ಬನ್ನಿ ಎಲ್ಲರೂ, ಏನು ಕೇಳ್ಕೋಬೇಕಾ ಎಲ್ಲರಿಗೂ, ದಯವಿಟ್ಟು ಬನ್ನಿ ನೋಡಿ ಎಲ್ಲರೂ. ಸುಮ್ಮನೆ ಪರಭಾಷೆ ಅಂತ ಇಟ್ಕೊಂಡೇ ಇದು ಮಾಡ್ಕೋಬೇಡಿ. ಒಂದು ಒಳ್ಳೆ ಚಿತ್ರ ಬಂದಿದೆ, ದಯವಿಟ್ಟು ಎಲ್ಲರೂ ನೋಡಿ, ಸಹಕರಿಸಿ, ಪ್ರೋತ್ಸಾಹಿಸಿ. ನಮಸ್ಕಾರ. ವೆಲ್ ಮೇಡ್ ಸರ್, ನಿಮ್ಗೆ ಅಭಿನಂದನೆಗಳು. ನಿಮಗೆ ಚೆನ್ನಾಗೈತೆ. ಕ್ಲೈಮ್ಯಾಕ್ಸ್ ಸಕ್ಕದಾಗಿದೆ ಸರ್. ವೇಟಿಂಗ್ ಫಾರ್ ಪಾರ್ಟ್. ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಪಿಕ್ಚರ್, ಒಳ್ಳೆ ಕ್ರಿಮಿನಲ್ ಸ್ಟೋರಿ. ಚೆನ್ನಾಗಿದೆ ಚೆನ್ನಾಗಿದೆ ನೈಸ್ ಚೆನ್ನಾಗಿದೆ. ವೇಟಿಂಗ್ ಪಾರ್ಟ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಸರ್. ತುಂಬ ಚೆನ್ನಾಗಿ ಬಂದಿದೆ. ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆದದ್ದು ಒಂದು ಸನ್ನಿವೇಶ. ಇದರಲ್ಲಿ ಎಲ್ಲ ರೀತಿಯೂ ಬಂದಿದ್ದಾರೆ. ಅವರವರಿಗೆ ಕೊಟ್ಟಂಥ ಪಾತ್ರಗಳನ್ನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಈ ಚಿತ್ರ ಯಶಸ್ಸು ಆಗಲಿ ಅಂತ ನಾವು ಎಲ್ಲರ ಹತ್ರ ಕೇಳ್ಕೊತೀವಿ. ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ಎಸ್ ಸರ್. ಓಕೆ, ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ, ಮೇಕಿಂಗ್ ವೈಸ್ ಆಗಿರಲಿ, ಕಾನ್ಸೆಪ್ಟ್ ಆಗಿರಲಿ. ಸೊ ಎಲ್ಲ ಆರ್ಟಿಸ್ಟ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಗುಡ್ ಲಕ್, ಒಳ್ಳೆ ಟೀಮ್ ಇದೆ, ಸಪೋರ್ಟ್ ಮಾಡಿದ ಎಲ್ಲರೂ. ಸೊ ಆಡಿಯನ್ಸ್ ಕೂಡ ಬನ್ನಿ, ಇಲ್ಲಾಂದರೆ ಹೊಸ ಪ್ರತಿಭೆ ಆಚೆ ಬರಲ್ಲ. ಸೊ ಅದರಿಂದ ಸೂಪರ್. ಒಂದು ಸೆಕೆಂಡ್ ಸರ್, ಚೆನ್ನಾಗಿದೆ ಸರ್. ಅದು ನೋಡಿದ್ರೆ ರಿಯಲ್ ಸ್ಟೋರಿ ಥರ ಇದೆ. ಪ್ರತಿಯೊಬ್ಬರು ಸಹ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದು CBI ಕ್ಯಾರೆಕ್ಟರ್ ಚೆನ್ನಾಗಿದೆ ಸರ್. ಇದು ರಿಯಲ್ ಸ್ಟೋರಿ ಥರ ಇದೆ, ಸಕ್ಕತ್ತಾಗಿದೆ ಸರ್. ಇದು ಪ್ರತಿಯೊಬ್ಬರು ನೋಡಬೇಕು. ನನಗೆ ಗೊತ್ತಿರೋ ಟೀಮ್ಗೆ ನಾನು ರೆಫರ್ ಮಾಡ್ತೀನಿ ಸರ್, ಈ ಮೂವಿ ನೋಡಿ ಅಂತ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ರಿಯಲ್ ಸ್ಟೋರಿ ಅನ್ಸುತ್ತೆ ಸರ್. ಏನನ್ನಿಸ್ತಾ ಮೂವಿ? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಏನು ಇಷ್ಟ ಆಯಿತು ಅದರಲ್ಲಿ? ಇದು ಮೂವಿ ಇಷ್ಟ ಆಯಿತು. ಆಮೇಲೆ ಅದರಲ್ಲಿ ಏನೋ ಇಷ್ಟ ಆಯ್ತಾ? ಹೀರೋ ಇಷ್ಟ ಆಯ್ತಾ? ಹೀರೋ ಇಷ್ಟ ಆಯಿತು. ಓಕೆ ಬಾ, ನೀನು ಬರೀ ಕಮಲ್ ಹೀರೋ ಇಷ್ಟ ಆಯ್ತು. ಹೀರೋಯಿನಲ್ಲಿ ಎಲ್ಲರೂ ಇಷ್ಟ ಆಯಿತು. ಓಕೆ, ನೆಕ್ಸ್ಟ್. ನನಗೆ ಆ ಫಿಲಮ್ ಅಂದರೆ ತುಂಬ ಇಷ್ಟ ಆಯಿತು. ಅದರಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ದೆಲ್ಲ ತುಂಬ ಚೆನ್ನಾಗಿತ್ತು. ಸೂಪರ್. ನೆಕ್ಸ್ಟ್. ಎಕ್ಸಲೆಂಟ್ ಹೇಳು. ಹೇಳಲ್ವಾ? ಬನ್ನಿ ಈ ಕಡೆ ಹೇಳಿ ಮ್ಯಾಮ್. ತುಂಬ ಇಷ್ಟ ಆಯಿತು ಸರ್. ಸರಿ ಮ್ಯಾಮ್, ಥ್ಯಾಂಕ್ ಯು. ಹೇಳಿ ಇಷ್ಟ ಆಯಿತು ಸರ್? ಚೆನ್ನಾಗಿದೆ ಸರ್. ವೆಲ್ ಟ್ರೈ, ಚೆನ್ನಾಗಿದೆ. ಆಲ್ ದಿ ಬೆಸ್ಟ್ ಐನಾ. ನೆಕ್ಸ್ಟ್ ಮೇಡಮ್ ಹೇಳಿ. ಹಿಂದೂ ಮುಸ್ಲಿಂ ಆಫೀಸರಾಗಿ ಮಾಡಿದಾರಲ್ಲ, ಆಫೀಸರ್ ಪಾರ್ಟ್ ಅವ್ರದ್ದು ತುಂಬ ಚೆನ್ನಾಗಿದೆ. ಹಿಂದೂ ಮುಸ್ಲಿಂ ಒಂದು ಒಗ್ಗಟ್ಟಿರಬೇಕು ಅಂತ ಹೇಳಿದ್ದಾರೆ. ಅದೊಂದು ಇನ್ಫಾರ್ಮೇಷನ್ ಚೆನ್ನಾಗಿದೆ. ಎಲ್ಲ ಆಫೀಸರು ಅದೇ ಥರ ಕೆಲಸ ಮಾಡಿದರೆ ಯಾವ ಟೆರರಿಸ್ಟು ನಮ್ಮ ದೇಶದಲ್ಲಿ ಇರಲ್ಲ. ಎಸ್ ಮ್ಯಾಮ್, ಥ್ಯಾಂಕ್ ಯು. ಮೇಡಮ್ ನಿಮ್ದೊಂದು ರಿವ್ಯೂ ಕೊಡಿ. ಕೆಲವೊಂದು ಸರಿ ಸಾಮಾನ್ಯ ಜನರಿಗೆ ಮತ್ತು ಅಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋ ಅಂಥವ್ರಿಗೆ ಇಂಥದ್ದೆಲ್ಲ ಕೆಲವೆಲ್ಲ ಗೊತ್ತೇ ಇರಲ್ಲ. ಸೊ ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದು ಸರಳವಾದ ಭಾಷೆಯಲ್ಲಿ ಎಲ್ರಿಗೂ ಅರ್ಥವಾಗೋ ರೀತಿಯಲ್ಲಿ ಈ ಪಿಕ್ಚರ್ ಮಾಡಿದ್ದಾರೆ. ರಿಯಲಿ ಗ್ರೇಟ್ ಅನ್ನಿಸ್ತು ನನಗೆ. ಥ್ಯಾಂಕ್ ಯು ಸೊ ಮಚ್. ಇಟ್ ವಾಸ್ ಟೂ ಗುಡ್ ಸರ್. ಥ್ಯಾಂಕ್ ಯು. A very good message from this movie. Really. It keeps you hooked. ಚೆನ್ನಾಗಿದೆ ಮೂವಿ. ನೈಸ್. ಥ್ಯಾಂಕ್ ಯು.
ಚೆನ್ನಾಗಿತ್ತು ಮೂವಿ. ವಿ ಶುಡ್ ನಾಟ್ ಬಿಲೀವ್ ಎನಿಬಡಿ ಆ್ಯಂಡ್ ವಿ ಶುಡ್ ಬಿ ಆಲ್ವೇಸ್ ಅಲರ್ಟ್. ಸೂಪರ್. ಕಂಗ್ರ್ಯಾಚುಲೇಷನ್ಸ್. ಒಂದೊಳ್ಳೆ ಮೆಸೇಜ್ ಇದೆ ಜನರಿಗೆ. ಆಲ್ವೇಸ್ ಅಲರ್ಟ್ ಆಗಿರಬೇಕು ಅಂತ ಗೊತ್ತಾಗುತ್ತೆ ಅದರಲ್ಲಿ. ಎಲ್ಲರನ್ನೂ ನಂಬಕ್ಕಾಗೋದಿಲ್ಲ ಅಷ್ಟು ಈಸಿಯಾಗಿ. ಕುಕ್ಕರಲ್ಲಿ ಒಂದು ಬಾಂಬ್ ಮಾಡ್ತಾರೆ ಅನ್ನೋ ಕಾನ್ಸೆಪ್ಟ್ ನಾವು ಅಡುಗೆ ಮಾಡೋದು ಒಂದೇ ನೋಡ್ಕೊಂಡಿದ್ವಿ. ಈ ಥರನೂ ಒಂದು ಮಾಡ್ತಾರೆ ಅಂತ ಗೊತ್ತಾಯ್ತು ಇವತ್ತು. ಈ ಥರದ್ದೇ ಮುಂದೆ ಒಳ್ಳೆ ಒಳ್ಳೆ ಮೂವೀಸ್ ಮಾಡಿ. ಆಲ್ ದಿ ಬೆಸ್ಟ್. ಇದು ನನ್ನ ಸೆಕೆಂಡ್ ಟೈಮು. ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ನೋಡಿ, ಕನ್ನಡ ಮೂವಿನ ಎಂಕರೇಜ್ ಮಾಡಿ. ಚೆನ್ನಾಗಿದೆ ಮೂವಿ. ಒಳ್ಳೆ ಮೆಸೇಜ್ ಕೊಡೋ ಮೂವಿ. ಯು ಆರ್ ಆಲ್ ವೇಟಿಂಗ್ ಫಾರ್ ಹೈನಾ 2. ಸೂಪರ್. The movie is nice and there is really a flow in the movie and there is a nice concept also which I liked. Thank you so much. Thank you for the movie. Super, very good sir. Nice sir. Yes ma'am. ಚೆನ್ನಾಗಿದೆ. ನೈಸ್. ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು ಮೂವಿ. ಓಕೆ, ಡಿಫ್ರೆಂಟ್ ಆಗಿದೆ ಮೂವಿ, ಚೆನ್ನಾಗಿದೆ. ನೆಕ್ಸ್ಟ್ ಪಾರ್ಟ್ ಹೆಂಗೆ ಬರುತ್ತೆ ನೋಡ್ಬೇಕು ಇನ್ನು. ಮೂವಿ ಚೆನ್ನಾಗಿದೆ. ಏನಂದರೆ ಇದರಲ್ಲಿ ಹೇಳ್ತಾ ಇದ್ದಾರೆ ಜನಗಳು ತಿಳ್ಕೊಬೇಕು, ಎಲ್ಲರೂ ಬಂದು ನೋಡಬೇಕು ಮೂವಿನ. ಮತ್ತೇನಾಗಿದೆ ಅಂದರೆ ಇದರಲ್ಲಿ ಏನಿದು ಈ ಮಾಫಿಯಾ ಅನ್ನೋದು ಯಾವ ಥರ ನಡೀತಾ ಇದೆ ಈ ಜನಸಾಮಾನ್ಯರಿಗೆ ಗೊತ್ತಾಗ್ತಿಲ್ಲ. ಹೈಯರ್ ಲೆವೆಲ್ ಗೊತ್ತಾಗುತ್ತೆ, ಲೋಯರ್ ಲೆವೆಲ್ ಗೊತ್ತಾಗುತ್ತೆ, ಬಟ್ ಮಿಡ್ಲ್ ಕ್ಲಾಸ್ ಅವ್ರಿಗೆ ಗೊತ್ತಾಗ್ತಾನೆ ಇಲ್ಲ ಇದು. ಅದರಿಂದ ಎಲ್ಲ ಜನಗಳು ಬಂದು ನೋಡಬೇಕು, ಇದನ್ನು ನೋಡಿ ಅದೆಲ್ಲ ತಿಳ್ಕೊಬೇಕು. ಥ್ಯಾಂಕ್ ಯು. ಬನ್ನಿ ಸರ್. ಮಾತಾಡ್ತೀಯಾ? ಹೇಳು. ಅಂಕಲ್ ಹೆಂಗ್ ಮಾಡಿದ್ರು ಹೇಳು. ನೀವೇ ಮಾತಾಡಿ. ಸರಿ, ಹೇಳಿ ಮೇಡಮ್. ಏನು ಇಷ್ಟ ಆಯಿತು ಮೇಡಮ್ ಮೂವಿಲಿ? ನ್ಯೂಸಲ್ಲೆಲ್ಲ ತೋರಿಸೋ ಥರನೇ ಇದೆ. ಓಕೆ, ಮನೆ ನೋಡಿದ್ರಿ, ಚೆನ್ನಾಗಿದೆ. ಥ್ರಿಲ್ ಆಗಿದೆ ಬ್ರೋ. ಪ್ರೆಸೆಂಟ್ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಹೆಂಗೆ ಅಂತ. ಜಾತಿ ಧರ್ಮ ಏನೂ ಇಲ್ಲ ಅಂತ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.